ಹೆಣ್ಮಕ್ಳಾಗಿ ಹುಟ್ಟಿದ್ಮೇಲೆ ತುಂಬಾನೇ ನಿಯಮಗಳಾಗ್ತಾರೆ. ಹಿಂಗೆ ಇರಬೇಕು, ಹಿಂಗೆ ಮಾತಾಡಬೇಕು, ಹಿಂಗೆ ಡ್ರೆಸ್ ಮಾಡಬೇಕು ಅಂತ. ಯಾರು ಬಂದು ನೀನು ಏನು ಮಾಡಬೇಕು ಅಂದ್ಕೊಳ್ತಿದ್ಯಾ, ನೀನು ಹೆಂಗಿರ್ಬೇಕು ಅಂತ ಅಂದ್ಕೊಳ್ತಿದ್ಯಾ, ನಿನ್ನ ಕನಸೇನು, ನಿನ್ನ ಗುರಿ ಏನು ಅಂತ ಯಾರು ಬಂದು ಕೇಳಲ್ಲ. ನೀವು ಯಾರ್ದೋ ಒಂದು ಹೆಣ್ಣಲ್ಲ, ನೀವು ಮನೆ ಕಟ್ಟೋ ಶಕ್ತಿ, ಮನೆ ಬೆಳಗೋ ದೀಪ. ಇದೆಲ್ಲ ಅದಕ್ಕಿಂತ ಮುಂಚೆ ನಿಮ್ಮ ಜೀವನ ನೀವು ಚೆನ್ನಾಗಿ ಕಟ್ಕೋಬೇಕು. ನಿಮ್ಮ ಜೀವನ ನಿಮ್ಮದೇ ಜವಾಬ್ದಾರಿ. ಯಾರೋ ಬಂದು ನಿಮ್ಮ ಜೀವನ ಕಟ್ಕೊಡಲ್ಲ. ನಿಮ್ಮ ಜೀವನನ ನೀವೇ ಕಟ್ಕೋಬೇಕು, ನೀವೇ ಸುಂದರವಾಗಿ ಇಟ್ಕೋಬೇಕು. ಒಂದು ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನೀವು ಯಾರಿಗೂ ಏನಕ್ಕೂ ಎಕ್ಸ್ಪ್ಲಿನೇಷನ್ ಕೊಡೋ ಅವಶ್ಯಕತೆನೇ ಇಲ್ಲ. ಯಾವತ್ತು ನೀವು ಎಕ್ಸ್ಪ್ಲಿನೇಷನ್ ಕೊಡೋದು ನಿಲ್ಲಿಸ್ತೀರಾ ಅವತ್ತು ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಒಬ್ಬೊಬ್ರು ಒಂದೊಂದು ಒಪಿನಿಯನ್ ಕೊಡ್ತಾರೆ, ಹಿಂಗೆ ಮಾಡು, ಹಿಂಗೆ ಇರು, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ನೀವೆಲ್ಲಾರ್ಗೂ ಜಸ್ಟಿಫೈ ಮಾಡ್ತಾ ಹೋದ್ರೆ ನಿಮ್ಮ ಕಾನ್ಫಿಡೆನ್ಸ್ನ ನೀವೇ ಕಮ್ಮಿ ಮಾಡ್ಕೊಳ್ತೀರಾ. ಸೊ ಹಂಗಾಗಿ ಎಕ್ಸ್ಪ್ಲಿನೇಷನ್ ಮಾಡೋದನ್ನ ನಿಲ್ಲಿಸಿ ನಿಮ್ಮ ಜೀವನದ ಮೇಲೆ ನೀವು ಫೋಕಸ್ ಮಾಡಿ. ಯಾಕಂದ್ರೆ ಪ್ರೂವ್ ಮಾಡಬೇಕಾಗಿರೋದು ನಿಮ್ಮ ಮಾತಲ್ಲ, ನಿಮ್ಮ ರಿಸಲ್ಟ್ಸ್ ಅಲ್ಲಿ. ಎಕ್ಸ್ಪ್ಲೇನ್ ಕಡಿಮೆ, ಪ್ರೋಗ್ರೆಸ್ ಜಾಸ್ತಿ. ಎಕ್ಸ್ಪ್ಲೇನ್ ಮಾಡೋದನ್ನ ನಿಲ್ಲಿಸಿ ಗ್ರೋ ಆಗೋದ್ರ ಕಡೆ ಕಾನ್ಸಂಟ್ರೇಷನ್ ಮಾಡಿ. ಖಂಡಿತವಾಗ್ಲೂ ನೀವು ಚೆನ್ನಾಗಿರ್ತೀರಾ, ಸಕ್ಸಸ್ ಆಗ್ತೀರಾ, ಎಲ್ಲವೂ ಸರಿ ಹೋಗುತ್ತೆ. ನಿಮ್ಮ ಲೈಫ್, ನಿಮ್ಮ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಮಾಡ್ಕೊಳ್ತೀರಾ. ಆ್ಯಂಡ್ ಪ್ರತಿಯೊಬ್ಬರಲ್ಲೂ ಆ ಶಕ್ತಿ ಇದೆ. ಅವ್ರಿಗೆ ಆ ಶಕ್ತಿ ಗೊತ್ತಿರೋದಿಲ್ಲ, ನಾವೇನು ಮಾಡಬೇಕು, ಹೆಂಗಿರಬೇಕು, ಹೆಂಗೆ ಬದುಕಬೇಕು ಅಂತ. ಒಂದ್ಸರಿ ಮನ್ಸು ಮಾಡಿ, ಹಿಂಗೆಲ್ಲ ಹಿಂಗಿರಬೇಕು, ನಾನು ಹಿಂಗೆಲ್ಲ ಹಿಂಗೆ ಮಾಡಬೇಕು ಅಂತ. ಆ್ಯಂಡ್ ಒಳ್ಳೆ ರೀತಿಯಿಂದ ಪ್ರಯತ್ನ ಮಾಡಿ. ಯಾರಿಗೂ ಹರ್ಟ್ ಮಾಡೋ ಸಂಬಂಧಗಳನ್ನ ಹಾಳು ಮಾಡ್ಕೊಂಡಲ್ಲ, ಒಳ್ಳೆ ರೀತಿಯಿಂದ, ಒಳ್ಳೆ ಮನಸ್ಸಿಂದ ಮುಂದಕ್ಕೆ ಬನ್ನಿ.